ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ತರುಣ್ ಸುಧೀರ್ ಬಂದಿದ್ದರು. ಆಮೇಲೆ ಅವರ ಮದುವೆ ಕಾರ್ಡ್ ಏನೋ ತಗೊಂಡೋಗಿದ್ರು. ಆ ನಂತರ ನಮ್ಮ ಜೊತೆ ಅಂದರೆ ಮಾಧ್ಯಮದ ಮುಂದೆ ಮಾತಾಡಿದರು. ಏನು ಹೇಳಿದ್ರು ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮದುವೆ ಡೇಟ್ ಮುಂದೆ ಹಾಕಬೇಡ, ಬಂದೇ ಬರ್ತೀನಿ. ತರುಣ್ ಸುಧೀರ್ಗೆ ಭರವಸೆ ಕೊಟ್ರಂತೆ ನಟ ದರ್ಶನ್. ಪ್ರೇಯಸಿ ಪವಿತ್ರ ಗೌಡ ಮಾತು ಕೇಳಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾದ ಆರೋಪ ಹೊತ್ತ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಇಂದು ಕಾಟೇರ್ನ ಭೇಟಿಗಾಗಿ ನಿರ್ದೇಶಕ ತರುಣ್ ಸುಧೀರ್ ಬಂದಿದ್ರು. ಇಬ್ಬರು ಮಿತ್ರರು ಅರ್ಧ ಗಂಟೆ ಕಾಲ ಚರ್ಚೆ ನಡೆಸಿದ್ರು. ಅಂದರೆ ಅದೊಂದು ಲೈಫ್ ಜರ್ನಿ ಬಗ್ಗೆ ಇದೆ. ಸೊ ಒಂದು ಫಿಲಾಸಫಿ ಇದೆ ಅದರಲ್ಲಿ. ಏನೋ ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ. ಸೊ ಅದೊಂದು ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಬುಕ್ ಅದು. ಸೊ ಯಾವುದೇ ಪರಿಸ್ಥಿತಿ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದೊಂದು ಅಡೆತಡೆಗಳನ್ನು ಬಂದೇ ಬರುತ್ತೆ. ಅದನ್ನು ಮೀರಿ ಹೆಂಗೆ ನಾವು ಬದುಕಬೇಕು ಅನ್ನೋದನ್ನೇ ಒಂದು ಬುಕ್ ಅದು. ಏನು ಫುಡ್ ಏನಕ್ಕೆ ಸ್ಮೈಲ್ ಮಾಡಿದ್ರೆ ಅಷ್ಟೇ ಅವರು. ವೆಯ್ಟ್ ಲಾಸ್ ಏನಾದರೂ ಆಗಿದ್ದಾರೆ, ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನೋ 8 kg ಲಾಸ್ ಆಗಿದ್ದಾರೆ ಅಂತ ಹೇಳ್ಪಡ್ತೀವಿ, ಹೌದಾ? ಸೊ ಅದು ಎಷ್ಟು kg ಏನಂತಲ್ಲ, ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ, ನಿಮ್ಗೆ ಎವಿಡೆಂಟಾಗಿ ಕಾಣಿಸುತ್ತೆ ಅದು ಅವ್ರು ಆಗಿರೋದು ಅಂತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕಾಟೇರನ ಭೇಟಿಗೆ ಶಾಸಕ ಪುಟ್ಟಣ್ಣಯ್ಯ ಕೂಡ ಬಂದಿದ್ರು. ಬಳಿಕ ಮಾತನಾಡಿದ ಅವರು, ದರ್ಶನ್ಗೆ ಜ್ವರ ಇದೆ ಅಂತ ಗೊತ್ತಾಯ್ತು. ಬೆಳಿಗ್ಗೆ ಎದ್ದು ಯೋಗ ಮಾಡುತ್ತಿದ್ದಾರೆ, ಪುಸ್ತಕ ಓದುತ್ತಾರೆ ಎಂದ್ರು. ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ, ಆರೋಗ್ಯವಾಗಿ ಹೋಗಿದ್ದೀರಾ, ಹೆಂಗೆ ನೀವು ಬೆಳಿಗ್ಗೆ ದಿನಚರಿ ಏನು, ಬೆಳಿಗ್ಗೆಯಿಂದ ಏನು ಸಾಯಂಕಾಲ ಏನು ಮಾಡ್ತೀರಿ, ಈ ಥರದ್ದೆಲ್ಲ ಕೇಳ್ಕೊಂಡಿದ್ದೆ. ಅಷ್ಟು ಬಿಟ್ಟರೆ ಪುಸ್ತಕ ಓದ್ತಿದ್ದಾರೆ. ಅವ್ರು ಹೇಳಿದ್ರು ಸುಮಾರು ಪುಸ್ತಕಗಳು ಓದ್ತಿದ್ದೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಇವರು ಪುಸ್ತಕಗಳು ತಗೊಬಂದಿದ್ರು, ಇನ್ನೊಂದು ಕೊಟ್ಟಿದ್ದಾರೆ. ಅದೇ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಆ ಥರದ್ದು ಅಷ್ಟು ಬಿಟ್ಟರೆ ಇನ್ಯಾವುದು ಯೋಗ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ. ದರ್ಶನ್ಗೆ ಜೈಲೂಟ ಆಗಿ ಬರ್ತಿಲ್ಲ, ಆದ್ದರಿಂದ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಆದರೆ ನ್ಯಾಯಾಲಯ ಇದೇ ತಿಂಗಳ 29ಕ್ಕೆ ಅರ್ಜಿ ಮುಂದೂಡಿದೆ. ಅಂದ್ರೆ ದರ್ಶನ್ ಇನ್ನು 10 ದಿನ ಪರಪ್ಪನ ಅಗ್ರಹಾರದ ಊಟವನ್ನೇ ಸೇವಿಸಬೇಕು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇನ್ನೊಂದು ಇವತ್ತೊಂದು ಕೋರ್ಟಲ್ಲಿ ಮನೆ ಊಟ ಕೊಡಿ ಅಂತ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಆದರೆ ಅಲ್ಲಿ ಏನಾಯಿತು ಅಂತಂದರೆ, ಪರಪ್ಪನ ಅಗ್ರಹಾರದಲ್ಲಿ 5,000 ಕೈದಿಗಳಿದ್ದಾರೆ. ನಿಮಗೆ ಊಟ ಕೊಟ್ಟರೆ 5,000 ಜನ ಕೂಡ ಕೇಳಿದರೆ ಏನು ಮಾಡಲಿ? ಈಗೀಗೆಲ್ಲ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೇಸ್ ಫೈಲ್ ಮಾಡಿ ನಿಮ್ಮ ಅರ್ಜಿಗೆ ಸರ್ಕಾರ ಆಕ್ಷೇಪಣೆ ಸಲ್ಲಿಕೆ ಮಾಡಲಿ ಅಂಥೇಳಿ ಸರ್ಕಾರ ಪರ AAG VG ಭಾನುಪ್ರಕಾಶ್ ಹೇಳಿದ್ದಾರಂತೆ. ಸೊ ಹಾಗಾಗಿ ಅವರಿಗೆ ಊಟ ಸಿಗ್ತಾ ಇಲ್ಲ. ಆಗಸ್ಟ್ 1ನೇ ತಾರೀಕು ತನಕ ಜೈಲಲ್ಲಿ ಇರಬೇಕಾಗತ್ತೆ, ಮನೆ ಊಟ ಇರೋದಿಲ್ಲ. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದೀನಿ. ಜೊತೆಗೆ ಮಧ್ಯಾಹ್ನ 12 ಗಂಟೆಗೆ ಸೂಪರ್ 3, ಅವತ್ತಿನ ಬಿಗ್ 3 ಸೂಪರ್ 3 ಆಗಿ ಬರ್ತಾ ಇದೆ. ಸರ್ವೇ ಜನ ಸುಖಿನೋ ಭವಂತು, ಶುಭರಾತ್ರಿ. ಇವರು ಮೊಟ್ಟೆ ತಿನ್ನಲ್ಲ, ಅಲ್ಲಿ ನಿರ್ಮಲಾ ಸೀತಾರಾಮನ್ ಈರುಳ್ಳಿ ತಿನ್ನಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂತೀಗ? ನೀವು ತಿನ್ನೋದು ನಿಮ್ಮ ಕರ್ಮ, ನಾವೇನು ಮಾಡಲಿ ಅದಕ್ಕೆ? ತಿನ್ನೋರಿದ್ದಾರಲ್ಲ, ಇದೆಲ್ಲ ಚರ್ಚೆ ಮಾಡಬೇಕಾಗಿರೋದು. ನೀವು ಚರ್ಚೆ ಮಾಡಬೇಕಾಗಿರೋದು ಅಲ್ಲಿ ಯಾರು ಆ ಮಳೆಯಲ್ಲಿ ಮನೆಗಳು ಹೋಯ್ತಲ್ಲ, ಮಾನ್ಸೂನ್ ಅಧಿವೇಶನ ಅಂದರೆ ಏನು? ಓಪನ್ ಆದರೂ ಮಾತಾಡಿದ್ರೇನ್ರಿ? ಆ ಮನೆ ಬೀಳ್ತಾ ಇದೆ, ಸತ್ತೋಗ್ತಿದ್ದಾರೆ, ಪಾಯ ಕಾಣ್ತಿದೆ, ನಮಗೆ ಹೆಮ್ಮೆ ಇದೆ ರೀ. ಅದನ್ನೇನಾದರೂ ತೋರಿಸ್ತಾ ಇದ್ರೆ ಮಾಧ್ಯಮದವ್ರು ಮಾತ್ರ. ನಾನು ಎಲ್ಲ ಮಾಧ್ಯಮದವ್ರ ಬಗ್ಗೆ ಹೇಳ್ತಿರೋದು, ನಾವೇ ತೋರಿಸ್ತಾ ಇರೋದು. ನೋಡಿ, ಆಮೇಲೆ ಇವರೆಲ್ಲ ಮಾಡಿದಾಗ ಹೇಗೆ ಕಳ್ಳಕ್ಕಾಕರು ರೆಡಿ ಆಗ್ತಾರೆ ಅಂತೇಳಿ ಎರಡು ವಿಜುವಲ್ ತೋರಿಸ್ತೀನಿ ನೋಡಿ. ಒಂದು ಚಿನ್ನ, ಇನ್ನೊಂದು ಚಿನ್ನ ಎಸೆಯೋದು ನೋಡಿ. ಇದು ಫುಲ್ ಚಿನ್ನ. ಇವತ್ತು ಲೋಕಾಯುಕ್ತ ರೈಡ್ ಬೇಳೆ ಅಲ್ಲಿ 22 ಘಟನೆಗಳು ಹೇಳಿದ್ರಲ್ಲ ಯಾರು, ಸಿದ್ದರಾಮಯ್ಯನವರು. ಆಮೇಲೆ ಇವತ್ತು 187 ಕೋಟಿ 89 ಕೋಟಿ ಆಗಿ ಹೀಗೆ ಅಧಿಕಾರಿಗಳು ತಿನ್ನೋದು. ಇವರು ಈ ಥರ ಮೇಯೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಯಥಾ ರಾಜ ತಥಾ ಪ್ರಜಾ. ರಾಜಕಾರಣಿಗಳು ತಿಂದರೆ ಅಧಿಕಾರಿಗಳು ತಿಂತಾರೆ. ರಾಜಕಾರಣಿಗಳು ಕರೆಕ್ಟ್ ಆಗಿದ್ದಿದ್ರೆ ಅಧಿಕಾರಿಗಳು ಒಂದು ಚೂರು ಮುಟ್ಟೋದಕ್ಕೆ ಧೈರ್ಯ ಇರ್ತಾ ಇರಲಿಲ್ಲ. ಇಲ್ಲೊಬ್ಬಾಕೆ ಅಫ್ಸರ್
ಅವ ಅಧಿಕಾರಿ, ಮಗಳು ಚಾಲಾಕಿ, ಅದನ್ನೆಲ್ಲ ತಗೊಂಡೋಗ್ಬಿಟ್ಟು ಪಕ್ಕದ ಮನೆಗೆ ಎಸೆದ್ಬಿಟ್ಲಂತೆ. ನೋಡಿ, ಪಕ್ಕದ ಮನೆ ಎಸೆದಾಗ ಅಲ್ಲಿ ಬಿದ್ದೋಯ್ತು. ಇದು ಈ ವಿಜುವಲ್ ಇದೆಯಲ್ಲ, ಲೋಕಾಯುಕ್ತ ಅಧಿಕಾರಿಗಳು ಒಳಗೆ ಬರ್ತಾರೆ. ಇವಳು ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಟ್ಕೊಂಡು, ಚೀಲದಲ್ಲಿ ಕಟ್ಕೊಂಡು ಪಕ್ಕದ ಮನೆಗೆ ಎಸೆದು ಬಿಡ್ತಾರೆ, ಪಕ್ಕದ ಮನೆ ತೋಟಕ್ಕೇನೋ. ಅದೇನೋ ಆಗ್ಬಿಡ್ತು, ಸೌಂಡ್ ಆಗ್ಬಿಡ್ತು. ಅಧಿಕಾರಿಗಳು ಎತ್ತಾಕೊಂಡ್ಬಂದರು. ಬನ್ನಿ ಇದರ ಬಗ್ಗೆ ಹೇಳ್ತೀನಿ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ ಭ್ರಷ್ಟರು ಇಂದು ಬೆಳಗ್ಗೆ ಮಳೆಯಲ್ಲೂ ಬೆವರುವಂತಾಗಿದೆ. ರಾಜ್ಯದ 55 ಕಡೆ 100ಕ್ಕೂ ಅಧಿಕ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗಿಳಿದು ಭ್ರಷ್ಟಾಸುರರ ಬೇಟೆಯಾಡಿದ್ದಾರೆ. 55 ಅಧಿಕಾರಿಗಳು 55 ಕಡೆ 100ಕ್ಕೂ ಹೆಚ್ಚು ಅಧಿಕಾರಿಗಳು 12 ಜನರನ್ನು ಬೇಟೆಯಾಡಿದ್ದಾರೆ. ಆಗ ಸಿಕ್ಕ ಸಂಪತ್ತು ಪುರಿ ಜಗನ್ನಾಥನ ಬಳಿ ಸಿಕ್ತಲ್ಲ, ಅಷ್ಟಕ್ಕೆ ಸಮಾನವಾಗಿತ್ತು ಅಂತ ಅನಿಸುತ್ತೆ. ಬನ್ನಿ ಸ್ಟೋರಿ ನೋಡಿ. ಭ್ರಷ್ಟರ ಚಳಿ ಬಿಡಿಸಿದ ಲೋಕಾಯುಕ್ತ. ರಾಜ್ಯದಾದ್ಯಂತ 54 ಸ್ಥಳಗಳಲ್ಲಿ ರೇಡ್. ಚಿನ್ನದ ಚೀಲ ಎಸೆದ ಭ್ರಷ್ಟಾಸುರನ ಪುತ್ರಿ. ಇವತ್ತು ರಾಜ್ಯದ 55 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಮನೆ ಬಾಗಿಲನ್ನ ತಟ್ಟಿದ್ದಾರೆ. ಬೆಳಗಿನ ಜಾವದಲ್ಲಿ ನಿದ್ದೆ ಕಣ್ಣಿನಲ್ಲಿ ಮನೆ ಬಾಗಿಲು ತೆಗೆದ ಭ್ರಷ್ಟರಿಗೆ ದರ್ಶನ ಕೊಟ್ಟಿದ್ದೇ ಲೋಕಾಯುಕ್ತ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಯಾದಗಿರಿ, ತುಮಕೂರಿನಲ್ಲಿ ತಲಾ ಓರ್ವ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತರು ತಲಾಶ್ ನಡೆಸಿದ್ದಾರೆ. ಸ್ಥಳ ಬೆಂಗಳೂರು. ಮನೆಯೋ ಖಜಾನೆಯೋ? ಭ್ರಷ್ಟರ ಚಿನ್ನದ ಕೋಟೆ ನೋಡಿ ಲೋಕ ಶಾಕ್. ಕಾನೂನು ಮಾಪನ ಇಲಾಖೆ ಡೆಪ್ಯೂಟಿ ಕಂಟ್ರೋಲರ್ 10ರಲ್ಲಿ ನಿವಾಸ ಮತ್ತು ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಮನೆಯಲ್ಲಿ ಕೋಟಿ ಹಣ, ಕೆಜಿ ಗಟ್ಲೆ ಚಿನ್ನ ಪತ್ತೆಯಾಗಿದೆ. ದಾಳಿ ವೇಳೆ 10ರಲ್ಲಿ ಮಗಳು ಅಧಿಕಾರಿಗಳ ಬಳಿ ಶೌಚಾಲಯಕ್ಕೆ ಅಂತ ಹೋಗಿ ರೂಮ್ನಿಂದ ಚಿನ್ನದ ಚೀಲವನ್ನ ಎಸ್ತಿದ್ದಾಳೆ. ತಕ್ಷಣ ಎಚ್ಚೆತ್ತ ಅಧಿಕಾರಿಗಳು ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಸ್ಥಳ ತುಮಕೂರು. 7 ಕಡೆಗಳಲ್ಲಿ ಲೋಕಾದಾಳಿ. ಕೆಐಎಡಿಬಿ ಅಪರ ನಿರ್ದೇಶಕನ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಸಿಟಿ ಮುದ್ದುಕುಮಾರ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಏಕಕಾಲದಲ್ಲಿ ಒಟ್ಟು 7 ಕಡೆಗಳಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಲೇಬರ್ ಇನ್ಸ್ಪೆಕ್ಟರ್ ಚೇತನ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮೈಸೂರಿನ ಶಾರದಾ ದೇವಿ ನಗರದಲ್ಲಿರುವ ಮನೆ ಮೇಲೆ ದಾಳಿ ನಡೆದಿದೆ. ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಹಿನ್ನೆಲೆ ಲೋಕಾಯುಕ್ತ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದೆ. ಒಟ್ಟಾರೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಬೆವರಿಳಿಸಿದ್ದಾರೆ. ಈಗಾಗಲೇ ಕೋಟಿ ಹಣ, ಆಸ್ತಿ ಪತ್ತೆಯಾಗಿದೆ. ಇನ್ನು ಅಕ್ರಮ ಹಣದ ಬಗ್ಗೆ ಬಯಲಿಗೆ ಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.